ಬಿಗ್ ಬಾಸ್ ಮುಗ್ದಿಲ್ಲ ಅಂತ ನಾನು ಒಂದು ವಿಡಿಯೋಲಿ ಹೇಳಿದ್ದೆ. ಈಗ ಒಳಗಿದ್ದವರೆಲ್ಲ ಹೊರಗಡೆ ಬಂದು ಬಿಗ್ ಬಾಸ್ ಬಗ್ಗೆ ಸತ್ಯ ಹೇಳ್ತಾವ್ರೆ. ಬಿಗ್ ಬಾಸ್ ಮನೆ ಒಳಗಡೆ ಏನೇನು ನಡೀತು ಅಂದ್ಬಿಟ್ಟು. ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗ ಸುದೀಪ್ ಅವ್ರ ಹತ್ರ ಒಂದು ಮಾತು ಹೇಳಿದ್ದ ಗಿಲ್ಲಿ ವೀಕೆಂಡಲ್ಲಿ. ಅಶ್ವಿನಿ ಅವರು ಮನೆ ಒಳಗಡೆ ಇದ್ದಾಗ ಹೆಂಗಿರ್ತಾರೆ, ಹೊರಗಡೆ ಹೋದ್ಮೇಲೆ ಹೆಂಗಿರ್ತಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಆಕ್ಟ್ ಮಾಡಿ ಹೇಳು ಅಂದ್ಬಿಟ್ಟು ಹೇಳಿದರು ಸುದೀಪ್ ಅವರು ಗಿಲ್ಲಿಗೆ. ಗಿಲ್ಲಿ ಹೇಳಿದ್ದ, ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವ್ರು ಹೆಂಗೆ ಹೇಳ್ತಾರೆ ಅಂದ್ಬಿಟ್ಟು ಅವ್ನು ಹೇಳಿದ್ನು ಕಾಮಿಡಿ ಥರ. ಗಿಲ್ಲಿ ಏನು ಹೇಳಿದ್ದ ಅಂದರೆ, ಈ ಶೋ ನನಗೆ ಫಿಟ್ಟಲ್ಲ, ಇದು ನಮ್ಮಂಥವ್ರಿಗಲ್ಲ ಹಂಗಂದ್ಬಿಟ್ಟು ಅವ್ನು ಗಿಲ್ಲಿ ಏನೇನು ಹೇಳಿದ್ನೋ, ಗಿಲ್ಲಿ ಹಂಗೆ ಹೇಳಿದ್ಮೇಲೆ ಸುದೀಪ್ ಅವರೆಲ್ಲ ನಗ್ದಿದ್ರು. ಈಗ ಅದು ನಿಜ ಆಗಿದೆ. ಗಿಲ್ಲಿಯಲ್ಲಿ ಏನು ಮಾಡ್ದ ಅದೇ ರೀತಿ ಹೊರಗಡೆ ಬಂದು ಅಶ್ವಿನಿ ಹಂಗೆ ನಡ್ಕೊಳ್ತಾ ಇದ್ದಾರೆ. ಗಿಲ್ಲಿ ಅದು ಏನಂತ ಹೇಳ್ತಾನಂತಲೇ ಗೊತ್ತಿಲ್ಲ. ಅವನು ಹೇಳೋ ಮಾತು ಪ್ರತಿಯೊಂದು ಸತ್ಯ ಆಗುತ್ತೆ. ಕಾವ್ಯನ ನಿನ್ನ ಫೈನಲ್ಸ್ವರೆಗೂ ತೊಗೊಂಡೋಗ್ತೀನಿ ಅಂದ. ರಿಷಾ ಹತ್ರ ಕೂಡ ಚಾಲೆಂಜ್ ಮಾಡಿದ್ದ, ನೀನು ಹೋದ್ಮೇಲೆ ಅವಳನ್ನ ಫೈನಲ್ ನಾನು ತೊಗೊಂಡು ಹೋಗ್ತೀನಿ, ನೀನೇ ಮೊದಲು ಹೋಗೋದು ಅಂದ್ಬಿಟ್ಟು. ಅದೇ ರೀತಿ ಕಾಮಿಡಿಯಿಂದನೇ ಪ್ರತಿಯೊಂದು ವಿಷಯನೂ ಹೇಳಿದ್ದ. ಈಗ ಬಿಗ್ ಬಾಸ್ ಟೀಮ್ ಅವರೆಲ್ಲ ಗಿಲ್ಲಿ ಹೇಳಿದಾಗ ನಗಿದ್ರು ಸುದೀಪ್ ಅವರೆಲ್ಲ. ಈಗ ಅದೇ ರೀತಿ ಅಶ್ವಿನಿ ಬಂದು ಹೊರಗಡೆ ಮಾತಾಡ್ತಾ ಇದ್ದಾರೆ. ಆವತ್ತು ನಗ್ದವರು ಇವತ್ತು ಅಶ್ವಿನಿ ಆಚೆ ಬಂದು ಹೇಳಿರೋದಕ್ಕೆ ಈ ಮಾತನ್ನ. ಬಿಗ್ ಬಾಸ್ ಅವ್ರಿಗೆ ನಗು ಅಂತೂ ಬಂದಿರಲ್ಲ. ಒಳಗಡೆ ಇಷ್ಟು ಈ ಥರ ಎಲ್ಲ ನಾಟಕ ಆಡ್ಕೊಂಡಿದ್ಬಿಟ್ಟು ಹೊರಗಡೆ ಹೋಗಿ ಆ ರೀತಿ ಮಾತಾಡ್ತಾ ಇದೆಯಾ ಅಂತ ಕೋಪ ಅಂತೂ ಮಾಡ್ಕೊಂಡೇ ಇರ್ತಾರೆ. ಅದೇ ಮಾಮೂಲಿ ಜನಗಳು ಸುಳ್ಳು ಹೇಳಿದ್ರೆ ಬೈತಾರೆ, ಉಗಿತಾರೆ. ಅದೇ ಇವಾಗ ಸತೀಶನ್ ತೊಗೊಳ್ರಿ, ಅವರು ಈ ಅಶ್ವಿನಿ ಅವರೆಲ್ಲ ಸುಳ್ಳನ್ನು ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ಆದರೆ ಅದನ್ನು ಜನಗಳು ವೈರಲ್ ಮಾಡ್ತಾರೆ. ಅವ್ನು ಸತೀಶ್ ಅಂತೂ ಅದು ಏನು ಹೇಳ್ತಾನೋ, ಅದು ಏನು ಮಾತಾಡ್ತಾನೋ ಅವನಿಗೆ ಗೊತ್ತಾಗಲ್ಲ. ಅವ್ನು ಪ್ರತಿಯೊಂದು ಬಾಯಿ ಬಿಟ್ಟರೆ ಸುಳ್ಳೇ ಅವ್ನು. ಈ ಅಶ್ವಿನಿ ನೋಡಿದ್ರೆ ನಾನು ಗೆಲ್ಲಬೇಕಾಗಿತ್ತು, ನನಗೇ ವೋಟ್ ಜಾಸ್ತಿ, ಜನ ನನಗೇ ಇದು ಅಂತಾಳೆ. ಇವಾಗ ಆಚೆ ಬಂದಮೇಲೆ ಆ ಮಹತಾಯಿ ನೋಡ್ತಾಳಲ್ಲ ಯಾರಿಗೆ ಹೆಂಗೆ ಜನ ಸೇರ್ತಾವ್ರೆ ಏನು ಅಂದ್ಬಿಟ್ಟು. ಅದೇ ಗಿಲ್ಲಿ ಹೊರಗಡೆ ಬಂದರೆ ಒಂದು 100 ಪೊಲೀಸ್ ಇರ್ತಾರೆ, ನ್ಯೂಸ್ ಆ್ಯಂಕರ್ ಪ್ರತಿಯೊಬ್ಬರು ಅಲ್ಲಿರ್ತಾರೆ. ಜನ ನೋಡಿದ್ರೆ ಬರೀ ತಲೆಗಳೇ ಕಾಣಿಸತ್ತೆ, ಅಷ್ಟು ಜನ ಇರ್ತಾರೆ. ಅದೇ ನೀವು ಪಾಪ ಕೈ ಬೀಸ್ಕೊಂಬರೋವಾಗ ಎಷ್ಟು ಜನ ಬರ್ತಾವ್ರೆ ಅಂತ ನೀವು ನೋಡ್ತಾ ಇದ್ದೀರ, ನಾವು ನೋಡ್ತಾ ಇದ್ದೀವಿ. ಅದೇ ಯಾರೋ ನಿನ್ನ ಕಡೆಯವರು, ನಿನಗೆ ಬೇಕಾಗಿರೋರು ಬಂದು ಯಾರೋ ಒಂದು 4 ಜನ ನಿನಗೆ ಓಟ್ ಜಾಸ್ತಿ ಅಂದಿದ ತಕ್ಷಣ ನೀನು ಗೆಲ್ಲಬೇಕು ಅಂತ ಹೇಳ್ತೀಯ. ಅದೇ ಹೊರಗಡೆ ಬಂದು ರಿಯಾಲಿಟಿ ಏನಿದೆ ಅಂತ ಗೊತ್ತಿದ್ದು ಈ ಮಾತು ಹೇಳ್ತೀರಾ ಅಂದರೆ ನೋಡೋರ್ಗೆ ನೀವು ಯಾವ ರೀತಿ ಕಾಣಿಸಲ್ಲ. ಮಾಳು ಅಂತೂ ಅವನಿದ್ದಿದ್ದು ದೊಡ್ಡ ಲೂಸು, ಅವ್ನು ಹೇಳೋದೇ ಬೇಕಾಗಿಲ್ಲ. ಆ ಮನೇಲಿರೋರು ಯಾರು ಗೆಲ್ಲಬೇಕು ಅಂತ ಕೇಳಿದ್ರೆ ಅವ್ನು ನೋಡಿದ್ರೆ ಅವ್ನ ಮಾತು ಅರ್ಥನೂ ಆಗಲ್ಲ, ಪರ್ಥನೂ ಆಗಲ್ಲ. ಆ ಕಡೆಯವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನಮ್ಗೆ ಅವ್ರ ಭಾಷೆ ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಅವನು ಹನುಮಂತ ಇದ್ದ, ಅವನ ಭಾಷೆ ಎಷ್ಟು ಚೆನ್ನಾಗಿತ್ತು. ಇವನು ನೋಡಿದ್ರೆ ದ ಅಂತಾನೆ, ಅದು ಏನು ಮಾತಾಡ್ತಾನೋ ಅರ್ಥನೇ ಆಗಲ್ಲ. ಅವನು ಆಚೆ ಬಂದಮೇಲೆ ಯಾರಾದರೂ ಒಳಗಿರೋರು ಯಾರು ಗೆಲ್ಲಬೇಕು ಅಂದರೆ ಎಲ್ಲೋದ್ರೇನು ಅವನ ಒಂದು ಮಾತನ್ನ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟು ಅವನೇ ನನ್ನ ಕೇಳಿದ್ರೆ ನಾನೇ ಗೆಲ್ಲಬೇಕು ದಂದ ಅಂತಾನೆ. ಏನೇನು ಮಾತಾಡ್ತಾರೆ ನೋಡೋಣ, ಅದನ್ನು ನೋಡಿ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.